ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಹರಿನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ನಾನೊಂದು 3 ವರ್ಷದಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 6 ತಿಂಗಳಿಂದ ಮಲ್ಟಿ ಕ್ರಾಪ್ ವೆಜಿಟೇಬಲ್ಸ್ನ ಹೇಗೆ ಗ್ರೋ ಮಾಡೋದು ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಮಂಡ್ಯ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿ ಕಲ್ತ್ಕೊಂಡಿದ್ದೀನಿ. ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮಲ್ಟಿ ಕ್ರಾಪ್ ವೆಜಿಟೇಬಲ್ಸ್ನ ಗ್ರೋ ಮಾಡೋದು. ಹಾಗೆ 1 ತಿಂಗಳಿಂದ 30 ಮೆಂಬರ್ಸ್ ಯಂಗ್ಸ್ಟರ್ಸು ಸೇರಿ ನಾವು 30 ವೆರೈಟೀಸ್ ಆಫ್ ವೆಜಿಟೇಬಲ್ಸ್ನ ನಾಟಿ ಮಾಡಿದ್ವಿ. ಅದರಲ್ಲಿ ಈಗೇನಪ್ಪ ಅಂತಂದರೆ ಒಂದು 4 ವೆಜಿಟೇಬಲ್ಸು ಹಾರ್ವೆಸ್ಟ್ ಬಂದಿದೆ. ಅದು ಏನೇನಪ್ಪ ಅಂತಂದರೆ ಮೇಥಿ ಸೊಪ್ಪು, ಪಾಲಕ್ ಸೊಪ್ಪು, ಧನಿಯಾ ಸೊಪ್ಪು ಮತ್ತು ದಂಟು ಸೊಪ್ಪು, ಹಾಗೆ ಮೂಲಂಗಿನೂ ಹಾರ್ವೆಸ್ಟ್ ಬಂದಿದೆ. ಸೊ ಇದೇನಪ್ಪ ಅಂತಂದರೆ ನಮ್ಮ ಇಂಟೆನ್ಷನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ನ ಪ್ರಮೋಟ್ ಮಾಡಬೇಕು. ಈ ರೈತರು ಫಾರ್ಮಿಂಗ್ ಬಿಟ್ಟು ಬೆಂಗಳೂರಿಗೆ ಹೋಗೋದನ್ನು ತಪ್ಪಿಸ್ಬೇಕು, ಅವ್ರನ್ನ ಇಲ್ಲೇ ಫಾರ್ಮಿಂಗ್ ಮಾಡಿ ಅವ್ರ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ನಮ್ಮದು ಮೇನ್ ಇಂಟೆನ್ಷನ್. ಸೊ ಅದ್ರ ಸಲುವಾಗಿ ಈ 1/2 ಎಕರಲ್ಲಿ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಹೇಗೆ ಒಂದು 1/2 ಎಕರಲ್ಲಿ 30 ಡಿಫ್ರೆಂಟ್ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಹೇಗೆ ಗ್ರೋ ಮಾಡ್ಬೋದು ಅಂತ. ಸೊ ಅದು ಗ್ರೋ ಮಾಡಿದ್ದೀನಿ. ಈಗ ಚೆನ್ನಾಗಿ ಬಂದಿದೆ ಎಲ್ಲ. ಬರೀ ಗ್ರೋ ಮಾಡಿದ್ರೆ ಸಾಕಾಗಲ್ವಲ್ಲ, ಈ ಮಾರ್ಕೆಟು ಮಾಡಬೇಕು. ಈ ಕನ್ಸ್ಯೂಮರ್ಸ್ ಇರ್ತಾರಲ್ಲ, ಇವ್ರು ಫಸ್ಟು ತಿಂದು ಆರ್ಗ್ಯಾನಿಕ್ ವೆಜಿಟೇಬಲ್ಸು ಹೇಗಿದೆ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಹಂಗೆ ಒಬ್ಬೊಬ್ಬರೇ ರೈತರು ಶಿಫ್ಟ್ ಆಗ್ತಾರೆ. ಯಾಕಪ್ಪ ಅಂತಂದರೆ ಕನ್ಸ್ಯೂಮರ್ಸ್ ಆರ್ ದ ಇಂಪಾರ್ಟೆಂಟ್ ಪರ್ಸನ್ಸ್ ಟು ಚೇಂಜ್ ಎನಿಥಿಂಗ್. ಯಾಕಂದರೆ ಮೊದಲು ನೋಡ್ಬೋದು ನಮ್ಮ ಪೂರ್ವಜರೆಲ್ಲ ಮಿಲ್ಲೆಟ್ಸು ಇವೆಲ್ಲ ತಿಂತಾಯಿದ್ರು. ಈಗ ನಮ್ಮ ತಂದೆ ತಾಯಿಯವ್ರ ಕಾಲಕ್ಕೆ ಬಂದಾಗ ಏನು ಮಾಡಿದ್ರಪ್ಪ ಅವರು ಅಂತ, ಈ ಅಕ್ಕಿ ರಾಗಿ ಮತ್ತು ಗೋಧಿ ತಿನ್ನೋದನ್ನು ಸ್ಟಾರ್ಟ್ ಮಾಡಿದ್ರು. ಬೇರೆ ಸಿರಿಧಾನ್ಯಗಳು ಇವೆಲ್ಲ ತಿನ್ನೋದು ಸ್ಟಾಪ್ ಮಾಡಿದ್ರು. ಹಾಗಾಗ್ಬಿಟ್ಟು ಏನಾಗಿದೆ ಅಪ್ಪ ಅಂತಂದರೆ ಇವಾಗ ಬರೀ ಅದನ್ನೇ ಗ್ರೋ ಮಾಡ್ತಿದ್ದಾರೆ ರೈತರು. ಎಲ್ಲಿ ನೋಡಿದ್ರು ಅಕ್ಕಿ, ಗೋಧಿ ಇದೆ, ಮತ್ತು ಬರೀ ಟೊಮ್ಯಾಟೊ ಹಾಕಿದ್ರೆ ಟೊಮ್ಯಾಟೊ, ಬದನೆಕಾಯಿ ಹಾಕಿದರೆ ಬದನೆಕಾಯಿ, ಎಲ್ಲ ಮೋನೋಕ್ರಾಪಿಂಗ್ ಮಾಡ್ತಾರೆ. ಹಿಂಗಾಗ್ಬಿಟ್ಟು ಏನಾಗ್ತಿದೆಯಪ್ಪ ಅಂತಂದರೆ ಮಾರ್ಕೆಟ್ಗೆ ಯಾವುದೋ ಒಂದೇ ಯಥೇಚ್ಛವಾಗಿ ಬರುತ್ತೆ. ಈ ಮಾರ್ಕೆಟಲ್ಲಿ ಒಂದು 10 kg ಸೇಲ್ ಆಗ್ತಿದೆಯಪ್ಪ ಟೊಮ್ಯಾಟೊ ಅಂತಂದರೆ 100 kg ಬಂದುಬಿಡುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ರೇಟು ಡೌನ್ ಆಗುತ್ತೆ. ಸೊ ಹೀಗಾಗ್ದಿರ ಈ ಮಲ್ಟಿ ಕ್ರಾಪ್ ವೆಜಿಟೇಬಲ್ಸ್ ಗ್ರೋ ಮಾಡಿದ್ರೆ ಇಲ್ಲಿ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಇರುತ್ತೆ. ಅವ್ರ ಮನೆಗೆ ಫಸ್ಟ್ ತಿಂದು ಮಾರ್ಕೆಟ್ಗೆ ಆಗ್ಬೋದು. ಸೊ ಹಾಗಾಗ್ಬಿಟ್ಟು ಈ ಕನ್ಸ್ಯೂಮರ್ಸು ಫಸ್ಟು ಚೇಂಜ್ ಆಗಬೇಕು. ಈ ಕನ್ಸ್ಯೂಮರ್ಸ್ ಎಲ್ಲ ನಮ್ಗೆ ಆರ್ಗ್ಯಾನಿಕ್ ವೆಜಿಟೇಬಲ್ಸೇ ಬೇಕಪ್ಪ ಅಂತಂದರೆ ಅವಾಗ ಏನು ಮಾಡ್ತಾರೆ, ಈ ಕೆಮಿಕಲ್ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸ್ ಹೊಡೆಯೋದೆಲ್ಲ ಸ್ಟಾಪ್ ಮಾಡ್ತಾರೆ. ಆವಾಗ ಅವ್ರಿಗೆ ಇನ್ಪುಟ್ ಕಾಸ್ಟ್ ಇರುತ್ತಲ್ಲ, ಇನ್ಪುಟ್ ಕಾಸ್ಟ್ ಅನ್ನೋದು ಕಮ್ಮಿ ಆಗುತ್ತೆ, ಅವ್ರಿಗೆ ಲಾಭ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂತಂದರೆ ಈ ಎಲ್ಲ ಹೈಬ್ರಿಡ್ ವೆರೈಟಿ ಬೀಜಗಳು, ಕೆಮಿಕಲ್ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸ್ ಎಲ್ಲ ತಗೊಂಡು ಭೂಮಿನೂ ಹಾಳಾಗ್ತಿದೆ, ಹಾಗೆ ನಾವು ತಿನ್ನೋ ಆಹಾರನೂ ವಿಷಕಾರಿ ಆಗ್ತಿದೆ. ಹೇಗಪ್ಪ ಅಂತಂದರೆ ಈ ಕೆಮಿಕಲ್ ಪೆಸ್ಟಿಸೈಡ್ ಸ್ಪ್ರೇ ಮಾಡಿರೋ ವೆಜಿಟೇಬಲ್ಸು ನಾವು ಎಷ್ಟೇ ನೀರಲ್ಲಿ ತೊಳೆದ್ರೂ ಈ ವಿಷ ಅನ್ನೋದು, ಈ ಕೆಮಿಕಲ್ಸ್ ಅನ್ನೋ ಹೋಗಲ್ಲ. ಆ ಕೆಮಿಕಲ್ಸು ನಮ್ಮ ಹೊಟ್ಟೆಗೆ ನಮ್ಮ ಆಹಾರದ ಮುಖಾಂತರ ಸೇರಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನ ನಾಶ ಮಾಡಿ ನಮಗೆ ಕ್ಯಾನ್ಸರ್ ಆಗಲಿ, ಲಿವರ್ ಡಿಸೀಸ್ ಆಗಲಿ, ಲಂಗ್ ಡಿಸೀಸ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ನ ಬರೋ ಥರ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಆರ್ಗ್ಯಾನಿಕ್ ಫುಡ್ಡು, ನ್ಯಾಚುರಲ್ ಫುಡ್ ನಾವು ಅಳವಡಿಸ್ಕೋಬೇಕು. ಅದಕ್ಕೆ ನಾನು ಲಾಸ್ಟ್ ವೀಕು ಅಂದರೆ 23ನೇ ತಾರೀಕು ಫೆಬ್ರವರಿ ಭಾನುವಾರ ಸಂಜೆ 4 ಗಂಟೆಗೆ ಈ ಬಾಗೇಪಲ್ಲಿಯಲ್ಲಿ ಒಂದು ಆರ್ಗ್ಯಾನಿಕ್ ಸ್ಟಾಲ್ ಹಾಕಿದ್ದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಎಲ್ಲ ಸೇಲ್ ಆಯಿತು. ಸೊ ಮತ್ತೆ ಇನ್ನೊಂದು ಸ್ಟಾಲ್ ಹಾಕ್ತಾಯಿದ್ದೀನಿ. ಅದು ಯಾವಾಗ ಅಂತಂದರೆ ಮಾರ್ಚ್ 2ನೇ ತಾರೀಕು ಭಾನುವಾರ ಮನಿ ಸ್ಟೋರ್ಸು IB ಆಪೋಸಿಟ್ಟು ಬಾಗೇಪಲ್ಲಿಯಲ್ಲಿ ಮತ್ತೆ ಸ್ಟಾಲ್ ಹಾಕ್ತಿದ್ದೀನಿ. ಇಲ್ಲಿ 5 ಡಿಫ್ರೆಂಟ್ ವೆಜಿಟೇಬಲ್ಸ್ ಸಿಗುತ್ತೆ. ಸೊ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಬಾಗೇಪಲ್ಲಿಯಲ್ಲಿರೋ ಜನರಿಗೆ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ತಿನ್ನೋ ಅವಕಾಶ ಸಿಕ್ಕಿದೆ. ಸೊ ನೀವು ಉಪಯೋಗಿಸ್ಕೋಬೋದು. ಹಾಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಪ್ರಮೋಟ್ ಮಾಡೋಣ, ಸಸ್ಟೈನಬಲ್ ಲಿವಿಂಗ್ ಕಡೆ ಮೂವ್ ಆಗೋಣ. ಥ್ಯಾಂಕ್ ಯು.